ದೇವರ ವಾಕ್ಯವು ಹೇಳುತ್ತದೆ, ಅಂಜೂರದ ಮರವನ್ನು ಕಾಯುವವನು ಅದರ ಫಲವನ್ನು ತಿನ್ನುವನು, ಯಜಮಾನನ ಮಾತಿಗೆ ಕಾಯುವವನು ಮಾನವನ್ನನುಭವಿಸುವನು ಎಂಬುದಾಗಿ. ದೇವರು ನಮಗೆ ಯಜಮಾನನಾಗಿದ್ದಾನೆ, ನಾವು ಆತನ ಸೇವಕರು. ಆತನ ಮಾತಿಗಾಗಿ ನಾವು ಕಾದು ಆತನು ಹೇಳಿದ ಹಾಗೆ ಪ್ರತಿಯೊಂದು ಕಾರ್ಯಗಳನ್ನು ಮಾಡುವಾಗ ಅದು ದೇವರ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುತ್ತದೆ. ಅಂಥವರೇ ದೇವರಿಂದ ಮಾನಗಳನ್ನು, ಗೌರವಗಳನ್ನು ಹೊಂದುತ್ತಾರೆ. ಇಷ್ಟ ಬಂದಂತೆ ಕಾರ್ಯಗಳನ್ನು ಮಾಡಿ ದೇವರನ್ನ ಮೆಚ್ಚಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನೀವು ಮೊದಲನೆಯದಾಗಿ ದೇವರ ಮಾತುಗಳಿಗಾಗಿ ಕಾದಿರಿ. ಆತನ ಚಿತ್ತದ ನೆರವೇರುವಿಕೆಗಾಗಿ ನಿಮ್ಮ ಜೀವಿತವನ್ನ ಸಮರ್ಪಿಸಿ ಆ ರೀತಿಯಾಗಿ ನೀವು ಕಾದು ನಿರೀಕ್ಷಿಸಿ ಜೀವಿಸುವಾಗ ಖಂಡಿತವಾಗಿ ದೇವರು ನಿಮ್ಮನ್ನ ಬಲಪಡಿಸಿ ವರಗಳಿಂದ ತುಂಬಿಸಿ ಉಪಯೋಗಿಸುತ್ತಾರೆ. ಆತನ ಕಾರ್ಯಗಳು ನಿಮ್ಮ ಮೂಲಕವಾಗಿ ನೆರವೇರುತ್ತದೆ. ನೀವು ಕರ್ತನಿಂದ ವಿಶೇಷವಾದ ಮಾನಗಳನ್ನು, ಗೌರವಗಳನ್ನು ಹೊಂದಿಯೇ ಹೊಂದುತ್ತೀರಾ.